ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ರುಚಿಯಾದ ಕಾಯಿ ಹೋಳಿಗೆ ಮಾಡುತ್ತೇನೆ. ಅದು ಪಾಕ ಮಾಡದೆ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ಪಾಕ ಮಾಡುವುದಾದರೆ ಅದು ಬಹಳ ಒಬ್ಬೊಬ್ಬರಿಗೆ ತ್ರಾಸಾಗುವುದು. ಈ ರೀತಿ ಮಾಡಿ ತಿಂದರೆ ಬಹಳ ಸುಲಭವಾಗಿ ಯಾರು ಬೇಕಾದರೂ ಹೋಳಿಗೆಯನ್ನು ಮಾಡಿ ಸವಿಯಬಹುದು. ಈ ಹೋಳಿಗೆ ಮಾಡಲು ನಾನು ಇಲ್ಲಿ 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಮೃದುವಾಗಿ ನಾದಿಕೊಳ್ಳಬೇಕು. ಈ ರೀತಿಯಾಗಿ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ನಾದಿಟ್ಟುಕೊಳ್ಳಬೇಕು. ಈ ರೀತಿ ನಾದಿಟ್ಟುಕೊಂಡ ನಂತರ ಅದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ನಾದಿಕೊಂಡು ಈ ರೀತಿ ಮಿಜ್ಜಿ ನಾದಿಕೊಳ್ಳುವುದರಿಂದ ಹೋಳಿಗೆ ಚೆನ್ನಾಗಿ ಬರುತ್ತವೆ. ಯಾವುದೇ ಥರದ ಹೋಳಿಗೆ ಮಾಡಿದರೂ ಹೋಳಿಗೆ ಹರಿಯುವುದಿಲ್ಲ. ಈ ರೀತಿ ನಾದಿಕೊಳ್ಳಬೇಕು. ಎಷ್ಟು ನಾದುತ್ತೇವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತವೆ. ಈಗ ನಾದಿದ್ದು ಆಗಿದೆ. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಮುಚ್ಚಳ ಮುಚ್ಚಿ ನೆನೆಯಲು ಬಿಡಬೇಕು. ನಾನು ಇಲ್ಲಿ ಒಂದು ಬಲಿತ ಕಾಯಿಯ ಹೋಳನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು. ನಂತರ ಜಾಜಿಕಾಯಿ, ಒಣಶುಂಠಿ, ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿಕೊಳ್ಳಬೇಕು. ಈಗ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಈಗ ಮಿಕ್ಸಿಯಾಗಿದೆ, ಹೂರಣ ರೆಡಿಯಾಗಿದೆ. ಈ ರೀತಿ ಹೂರಣವನ್ನು ತಯಾರಿಸಿಟ್ಟುಕೊಳ್ಳಬೇಕು. ಪಾಕ ಮಾಡದೆ ಹೂರಣ ರೆಡಿಯಾಯಿತು. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು. ಈ ರೀತಿ ಮಾಡೋದರಿಂದ ಹೋಳಿಗೆ ಮಾಡಲು ಸುಲಭವಾಗುತ್ತದೆ. ಇಲ್ಲವಾದರೆ ಪ್ರತಿಯೊಂದು ಹೋಳಿಗೆಗೂ ಕೈಯನ್ನು ತೊಳೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ಹೂರಣದ ಉಂಡೆಯನ್ನು ಮಾಡಿಟ್ಟುಕೊಂಡು ನಂತರ ನೆನೆದ ಕನಕವನ್ನು, ಹೂರಣದ ಅಳತೆಯ ಕನಕವನ್ನು ತೆಗೆದುಕೊಂಡು ಈ ರೀತಿ ಮಾಡಿಕೊಂಡು ಅದಕ್ಕೆ ಮಾಡಿಟ್ಟ ಹೂರಣದ ಉಂಡೆಯನ್ನು ಇಟ್ಟು ಈ ರೀತಿ ಹೋಳಿಗೆಯನ್ನು ತುಂಬಿ ನಂತರ ಅದನ್ನು ಒಂದು ಲಟ್ಟಿಸುವ ಮನೆಗೆ ಈ ರೀತಿ ಎಣ್ಣೆ ಹಚ್ಚಿ ಇದನ್ನು ಲಟ್ಟಿಸಿಕೊಳ್ಳಬೇಕು. ಎಷ್ಟು ತೆಳುವಾಗಿ ಲಟ್ಟಿಸುತ್ತೇವೋ ಅಷ್ಟು ಚೆನ್ನಾಗಿ ಬರುತ್ತದೆ ಹೋಳಿಗೆ. ಈಗ ಕಾದ ಹಂಚಿಗೆ ಹಾಕಿ ಹೋಳಿಗೆಯನ್ನು ಬೇಯಿಸಿಕೊಳ್ಳಬೇಕು. ಈಗ ಇದನ್ನು ಹೊರಳಿಸಿ ಹಾಕಬೇಕು. ಹೊರಳಿಸಿ ಹಾಕಿದ ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮತ್ತೆ ಒಮ್ಮೆ ಹೊರಳಿಸಿ ಹಾಕಬೇಕು. ಎಲ್ಲ ಹೋಳಿಗೆಗಳನ್ನು ಇದೇ ರೀತಿ ಮಾಡಿಟ್ಟುಕೊಳ್ಳಬೇಕು. ಈಗ ಸುಲಭ ವಿಧಾನದಲ್ಲಿ ಮನೆ ಮಂದಿಗೆಲ್ಲ ಕಾಯಿ ಹೋಳಿಗೆ ರೆಡಿಯಾಯಿತು. ತುಪ್ಪದ ಜೊತೆ ಸವಿದರೆ ಅದರ ಸವಿಯೇ ಬೇರೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ.